ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಸ್ವಾದಿಷ್ಟ ಕಿಚನಿಗೆ ಸ್ವಾಗತ. ಇವತ್ತು ನಿಮಗೆ ಕಡಿಮೆ ಖರ್ಚಿನಲ್ಲಿ ಮತ್ತು ಅತಿ ಸುಲಭ ವಿಧಾನದಿಂದ ಪಾಸ್ತಾವನ್ನು ಮಾಡಿಕೊಂಡಿದ್ದೇನೆ. ಮಸಾಲ 20 ರೂಪಾಯಿಗಳಲ್ಲಿ ಸ್ಟ್ರೀಟ್ ಟೈಪ್ ಪಾಸ್ತಾವನ್ನು ರೆಡಿ ಮಾಡಿ ಕಾಣಿಸ್ತೇನೆ. ಇದಕ್ಕೆ ನಾನು ಇದನ್ನು ತೊಗೊಂಡಿದ್ದೇನೆ: ಗಾಜರ್, ಟೊಮ್ಯಾಟೊ, ಕಾಂದ ಮತ್ತು ಶಿಮ್ಲಾ ಮಿರ್ಚಿ, ಬೆಳ್ಳುಳ್ಳಿ ಮತ್ತು ಮಕ್ಕದಾಣವನ್ನು ತೊಗೊಂಡಿದ್ದೇನೆ. ಈಗ ಮಾಡೋಣ ಬನ್ನಿ. ಓಕೆ, ನೀರು ಹಾಕಿ ಪಾಸ್ತಾವನ್ನು ಬಾಯ್ಲ್ ಮಾಡಿಕೊಳ್ಬೇಕು. ಚೆನ್ನಾಗಿ ಕುದಿದ ನಂತರ ಪಾಸ್ತಾವನ್ನು ಆ್ಯಡ್ ಮಾಡಬೇಕು. ನಂತರ ನೀವು ಪಾಸ್ತಾವನ್ನು ಇದರಲ್ಲಿ ಆ್ಯಡ್ ಮಾಡಬೇಕು. ಚೆನ್ನಾಗಿ ಬೇಯಿಸ್ಕೊಳ್ಬೇಕು 10 ನಿಮಿಷಗಳ ಕಾಲ, ಯಾಕಂದರೆ ರಬ್ಬರ್ ಆಗೇ ಇರ್ತದೆ ಪಾಸ್ತಾ. ಸ್ವಲ್ಪ ಎಣ್ಣೆಯನ್ನು ಆ್ಯಡ್ ಮಾಡಬೇಕು. ಎಣ್ಣೆ ಹಾಕ್ಕೊಳ್ತಾನೆ. ಚೆನ್ನಾಗಿ ಬೆಂದಿದೆ, ಬಿಸಿಯಾಗಿದೆ. ಏನು ಮಾಡ್ಕೊಳ್ಳಿ, ಎಣ್ಣೆ ಹಾಕ್ಕೊಳ್ಳಿ, ಸ್ವಲ್ಪ ಸಾಕು. ಎಣ್ಣೆ ಹಾಕ್ತೇನೆ, ಹಾಕ್ಕೊಳ್ಳಿ ಒಂದೊಂದಾಗಿ ಮಾಡ್ತೇನೆ. ಸ್ವಲ್ಪ ಕೊತ್ತಾಗ್ತದೆ, ಅದು ಮೊದಲು ಹಾಕ್ಕೊಳ್ಳಿ. ಬೇಬಿ ಕಾರ್ನ್ ಹಾಕ್ಕೊಳ್ತೇನೆ. ಕಾರ್ನನ್ನು ಆ್ಯಡ್ ಮಾಡ್ತೇನೆ, ಬಟಾಣಿಯನ್ನು ಆ್ಯಡ್ ಮಾಡ್ಕೊಳ್ಳೋಣ. ಮಳೆ ಬೀಳ್ತಾ ಇದೆ, ಇಲ್ಲಿ ಪಾಸ್ತಾ ರೆಡಿ ಆಗ್ತಾ ಇದೆ. ಬಿಸಿ ಬಿಸಿ ಪಾಸ್ತಾ ಆ್ಯಡ್ ಮಾಡ್ಕೊಳ್ಳೋಣ. ಸಾಲ್ಟನ್ನು ಹಾಕ್ಕೊಳ್ತಾನೆ. ಕೂಡ ಹಾಕ್ಕೊಳ್ಬಹುದು, ಹಾಗೇನಿಲ್ಲ. ಇಷ್ಟನ್ನು ಹಾಕ್ಕೊಳ್ತಾನೆ, ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರ್ತದೆ. ಬರ್ತಿಕೊಂಡು ಆಗಿದೆ. ಇದು ಪಾಸ್ತಾನ ಆ್ಯಡ್ ಮಾಡೋಣ. ಬೇಕಾದ್ರೆ ಅದ್ರ ಸಲುವಾಗಿ ಸ್ವಲ್ಪ ಮೆಣಸಿನಕಾಯನ್ನು ಹಾಕ್ಕೊಳ್ತಾನೆ. ಮಸಾಲವನ್ನು ಹಾಕ್ಕೊಳ್ಳಿ. ಮ್ಯಾಗಿ ಮಸಾಲ ಕೂಡ ಹಾಕೊಂಡ್ರೂ ಅಡ್ಡಿಲ್ಲ. ಪಾಸ್ತಾ ಮಸಾಲವನ್ನು ಆ್ಯಡ್ ಮಾಡ್ಕೊಳ್ಳೋಣ. ಟೇಸ್ಟ್ ಇಷ್ಟ ಆದಲ್ಲಿ ಸ್ವಲ್ಪ ಸೋಯಾ ಸಾಸ್ ಆ್ಯಡ್ ಮಾಡ್ಕೊಳ್ಳಿ, ಮಾಡಲಿಕ್ಕೆ ಚಲೋ ಆಗ್ತದೆ. ಟೊಮೆಟೊ ಸಾಸನ್ನು ಆ್ಯಡ್ ಮಾಡ್ಕೊಳ್ಳೋಣ. ಬೇಕಾದರೆ ಕಾರ್ನ್ಫ್ಲವರ್ ಪೇಸ್ಟನ್ನು ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ಅಯ್ಯೋ, ಪಾಸ್ತಾ ರೆಡಿಯಾಗಿದೆ. ಒಂದು ಡಿಶಲ್ಲಿ ತೊಗೊಳ್ತೇನೆ. ಓ ವಾವ್, ನೋಡಿ. ಹೀಗಾಗಿ ನಾನು ತಿನ್ಲಿಕ್ಕೆ ತೊಗೊಳ್ತೇನೆ. ವಾವ್, ಯಮ್ಮಿ. ಸಾಸು ಮಸಾಲ ಎಲ್ಲ ಚೆನ್ನಾಗಿ ಸರಿಯಾಗಿ ಬಿದ್ದಿದೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ನೀವು ಕೂಡ ಮಾಡಿ. ನಾನು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿ ಕಾಣಿಸಿದ್ದೇನೆ ಇದರಿಂದ, ಮತ್ತು ಟೇಸ್ಟ್ ಚೆನ್ನಾಗಿ ಬಂದಿದೆ. ಐಡಿಯಾದೊಂದಿಗೆ, ಹೊಸ ರೆಸಿಪಿಯೊಂದಿಗೆ ನಿಮ್ಮೊಂದಿಗೆ ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ.